ಇಡೀ ಸಂಭ್ರಮದಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರು? ಈ ದುರಂತ 11 ಜನ ಅಮಾಯಕರ ಸಾವಿಗೆ ಯಾರು ಹೊಣೆ? ಈ ದುರಂತಕ್ಕೆ ಯಾರು ಕಾರಣ? ಯಾರು ಈ ಕಾರ್ಯಕ್ರಮದ ಈ ರೀತಿಯ ಅವ್ಯವಸ್ಥೆಗೆ ಕಾರಣರಾದರು? ಸಾವಿನ ಸೂತಕ ಸೃಷ್ಟಿಯಾಗಿದೆ ಸಂಭ್ರಮದ ಮನೆಯಲ್ಲಿ. 18 ವರ್ಷಗಳ ಬಳಿಕ ನಮಗೊಂದು ಟ್ರೋಫಿ ಸಿಕ್ತು, RCB ಗೆತ್ತು ಅನ್ನುವ ಖುಷಿ 18 ಗಂಟೆಗಳ ಕಾಲ ಕೂಡ ಉಳಿಯೋದಕ್ಕೆ ಬಿಡಲಿಲ್ಲ ಈ ಪಾಪಿಗಳು. ಘನಘೋರ ದುರಂತ ಸಂಭವಿಸಿದೆ. ನುಗ್ಗಲಾಯಿತು, ಕಾಲ್ ತುಳಿತ ಆಯಿತು. ಕಣ್ಣಾರೆ RCBಯ ಟ್ರೋಫಿಯನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಂದವರು ಕಣ್ಣೀರು ತುಂಬಿಕೊಂಡು ಹೋದ್ರು. ಗೊಂದಲಗಳಿಂದಲೇ ಸಾವಿನ ಮನೆಯಾಗಿ ಬದಲಾಯಿತು ಚಿನ್ನಸ್ವಾಮಿ ಸ್ಟೇಡಿಯಂ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಮೂಲೆಗಳಿಂದ ಅಭಿಮಾನಿಗಳಾಗಮಿಸಿದ್ರು. ಆದರೆ ಪಾಸ್ ವಿತರಣೆ ಬಗ್ಗೆ ಗೊಂದಲ, ಒಳಗೆ ನುಗ್ಗೋದ್ರ ಬಗ್ಗೆ ಆತುರ, ಎಲ್ಲವೂ ಕೂಡ ಈ ಘಟನೆಗೆ, ಈ ದುರಂತಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಉಳಿದುಕೊಂಡ್ಬಿಟ್ಟಿದೆ. ಗೆಲುವಿನ ಸಂಭ್ರಮ ಇತ್ತು. ಆ 18 ವರ್ಷದ ನಂತರ ಕಪ್ಪನ್ನು ಗೆದ್ವಿ ಅನ್ನುವಂಥ ಖುಷಿ ಇತ್ತು. ಆದರೆ ಆ ಎಲ್ಲ ಖುಷಿಯನ್ನು ಮಣ್ಣಪಾಲು ಮಾಡಿ ಹಾಕ್ಬಿಟ್ರು ಕೇವಲ 18 ಗಂಟೆ ಒಳಗಡೆ. ರಾತ್ರಿ ಒಂದು ಸರಿಸುಮಾರು 12 ಗಂಟೆಗೆ 11:30 ಸುಮಾರಿಗೆ RCB ಟ್ರೋಫಿ ಗೆಲ್ತು ಅನ್ನುವಂಥ ಸಂಭ್ರಮ ಸಂಜೆ 3-4 ಗಂಟೆಗಳಷ್ಟೊತ್ತಿಗೆ ಹೋಗ್ಬಿಟ್ಟಿತ್ತು. ಒಂದು ಕಡೆ ಮಳೆ ಬರ್ತಾ ಇದ್ದಂಗೆ ದಿಕ್ಕಾಪಾಲಾದಂಥ ಜನ ಕಾಲ್ ತುಳಿತಕ್ಕೆ ಮಾಡಿಕೊಡ್ತು. ವ್ಯವಸ್ಥೆ ಸರಿ ಇರಲಿಲ್ಲ. ಪೊಲೀಸರ ನಿಯೋಜನೆ ಎಷ್ಟೇ ಇದ್ರೂ ಕೂಡ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರ ಕೈಯಲ್ಲಿ ಸಾಧ್ಯನೇ ಆಗ್ತಿರ್ಲಿಲ್ಲ. ಲಕ್ಷ ಜನ ಇದ್ದಾಗ ಹೆಂಗೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ? ಒಬ್ರು ಇಬ್ರು ಪೊಲೀಸರು, ಒಬ್ರು ಇಬ್ರು ಕಾನ್ಸ್ಟೇಬಲು, PSIಗಳು, SIಗಳು ಏನು ಮಾಡೋದಕ್ಕೆ ಸಾಧ್ಯ? ಅವರ ಕೈಲಾದ ಪ್ರಯತ್ನ ಮಾಡಿದ್ರು, ಚದುರಿಸೋ ಕೆಲಸ ಮಾಡಿದ್ರು. ಆದರೆ ಆ ಚದುರಿಸೋ ಕೆಲಸದಿಂದ ಮತ್ತಷ್ಟು ಅವಘಡಗಳಾಯಿತು. ನೋಡಿ, ಗೇಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ತಳ್ಳುತ್ತಿದ್ದಾರೆ, ನೂಕ್ತಾ ಇದ್ದಾರೆ. ಇದೊಂದು ಸ್ಟೇಡಿಯಮ್ಮು, ಇಲ್ಲಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಒಂದಿರಬೇಕು. ಇಲ್ಲಿ ಒಳಗಡೆ ಬರೋದಕ್ಕೆ ಯಾರಿಗೆ ಅವಕಾಶ? ಫ್ರೀ ಅಂದ್ರಲ್ವಾ, ನಮ್ಮ ಜನ ಹಿಂಗೆ ರೀ, ಫ್ರೀ ಅಂದರೆ ಮುಗಿಬಿದ್ದು ಬಿಡೋದು. ಅದೇನು ಎತ್ತ ಆ ಸ್ಟೇಡಿಯಂ ಒಂದು ವೇಳೆ ಹಿಂಗೆ ತಳ್ತಾ ಇದ್ದಾರೆ, ಗೇಟ್ಗಳನ್ನು ತಳ್ತಾ ಇದ್ದಾರೆ. ಒಂದು ಕಾಮನ್ ಸೆನ್ಸ್ ಹೇಳ್ತಾ ಇರೋದು, ಒಂದು ವೇಳೆ ಗೇಟ್ ಏನೋ ಜಾರಿ ಬಿತ್ತಪ್ಪ, ಯಾರ ಮೇಲೆ ಬೀಳುತ್ತೆ? ಇವ್ರ ಮೇಲೆ ಬೀಳುತ್ತೆ. ಯಾವ ಅಭಿಮಾನ ಅದು RCB ಅಭಿಮಾನ ಆಗಿರಲಿ, ಯಾರೋ ಸೆಲೆಬ್ರಿಟಿ ಅಭಿಮಾನ ಆಗಿರಲಿ, ಮತ್ತೊಂದಾಗಿರಲಿ, ಮಗದೊಂದಾಗಿರಲಿ, ಇತಿ ಮಿತಿ ಅಂತ ಇರುತ್ತೆ. ಯಾವುದೇ ಅಭಿಮಾನ ಆಗಿದ್ರೂ ಮೊದಲಿಗೆ ನಿಮ್ಗೆ ಅಭಿಮಾನ ಇರಬೇಕಾಗಿರೋದು ಮನೆಯವ್ರ ಮೇಲೆ, ಮನೆಯಲ್ಲಿರುವಂಥ ತಂದೆ ತಾಯಿ ಮೇಲೆ, ಸಂಸಾರ ಇದ್ದರೆ ಸಂಸಾರದ ಮೇಲೆ, ಮಕ್ಕಳು ಮರಿ ಇದ್ದರೆ ಅವ್ರ ಮೇಲೆ, ಹೆಂಡತಿ ಇದ್ದರೆ ಕುಟುಂಬದ ಮೇಲೆ. ಅದನ್ನು ಬಿಟ್ಟು ನೀವು ಈ ಅಂಧಾಭಿಮಾನವನ್ನು ತೋರಿಸಿ ಜೀವ ಕಳ್ಕೊಂಡು ಏನು ಸಾಧಿಸ್ತೀರಿ? ಇದನ್ನು ಯಾವುದನ್ನು ಬಲಿದಾನ ಅನ್ನಲ್ಲ, ಇದು ಯಾವುದನ್ನು ತ್ಯಾಗ ಅನ್ನಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ಬರೀ ಸಾವು ಅಂತ ಹೇಳ್ತಾರೆ. ಅಭಿಮಾನಕ್ಕೋಸ್ಕರ ಹೋಗಿ ಕಾಲಡಿ ಬಿದ್ದು ಸತ್ರು ಅಂತ ಹೇಳ್ತಾರೆ. ಅಂಥದ್ದಕ್ಕೆಲ್ಲ ಹೋಗ್ಬೇಕಾ? ಮನೇಲಿ TV-ನಲ್ಲಿ ಭಾಳ ಸ್ಪಷ್ಟವಾಗಿ ಭಾಳ ಚೆನ್ನಾಗಿ ತೋರಿಸ್ತಾ ಇದ್ರು. ಬಟ್ ಅಂಥ ಅವ್ಯವಸ್ಥೆ ಆಗ್ಬಿಡ್ತು. ಆದರೆ ಈ ಅವ್ಯವಸ್ಥೆ ಆಗೋದಕ್ಕೆ ಕಾರಣ ಯಾರು? ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರಿಗೊಂದು ಆಡಳಿತ ಅಂತಿದೆ. ಆ ಆಡಳಿತ ಇದನ್ನೆಲ್ಲ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ, ಹೊಣೆಯನ್ನು ಹೊತ್ತಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಕಾಲ್ ತುಳಿತದ ಕೇಸ್ಗೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದುರಂತದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಸಲಹೆ ಕೊಟ್ಟಿದ್ರಂತೆ, ಹಿರಿಯರು ಹಿಂಗ್ ಬೇಡ ಹಂಗೆ ಮಾಡೋಣ ಅಂತ. ಆದರೆ ಇಲ್ಲ ಏನಾಗಲ್ಲ, ಡೋಂಟ್ ವರಿ ಅಂತ ಹೇಳಿದ್ರಲ್ಲ, ಅದೇ ಈ ರೀತಿಯ ದೊಡ್ಡ ದುರಂತ ಕಾರಣ ಆಗಿರೋದು. ಹೇಳಿದ್ರಂತೆ 1 ವಾರದ ನಂತರ ಕಾರ್ಯಕ್ರಮ ಮಾಡೋಣ, ಈಗ ಬೇಡ. ಆದರೆ ಅದನ್ನು ಕಡೆಗಣಿಸಿ ಅವಸರವಾಗಿ ಕಾರ್ಯಕ್ರಮ ಮಾಡಿದ್ರು. ಇದರಿಂದಲೇ ಈ ಅಚಾತುರ್ಯ ಆಯಿತು ಅಂತ ಪೊಲೀಸರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪವರ್ ಟಿವಿಗೆ ಪೊಲೀಸ್ ಇಲಾಖೆ ಉನ್ನತ ಮೂಲಗಳ ಮಾಹಿತಿ ಲಭ್ಯ ಆಗಿದೆ. ಯಾವುದೇ ಕಾರ್ಯಕ್ರಮ ಇದ್ರೂ ಅದಕ್ಕೆ ಪೂರ್ವ ನಿಯೋಜಿತ ಒಂದು ಸ್ವಲ್ಪ ಪ್ರಿಪರೇಷನ್ ಅಂತ ಬೇಕಾಗುತ್ತೆ. ಒಂದು ಮನೇಲಿ ಒಂದು ಸಣ್ಣ 200-205 ಜನ ಬರೋ ಕಾರ್ಯಕ್ರಮಕ್ಕೆ 1-1.5 ತಿಂಗಳು ರೆಡಿ ಮಾಡ್ಕೊಳ್ಳೋದಂದರೆ ಏನಿರಬೇಕು, ಎಲ್ಲಿರಬೇಕು, ಹೇಗಿರಬೇಕು, ಗಾಡಿಯಲ್ಲಿ ನಿಲ್ಲಿಸಬೇಕು, ಕೈ ತೊಳೆಯೋದಲ್ಲಿ, ಊಟ ಮಾಡೋದಲ್ಲಿ. ಸಣ್ಣ ಪ್ರೋಗ್ರಾಮ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಂತಂದಾಗ ಲಕ್ಷ ಜನ ಬರುವಂಥ ಒಂದು ಕಾರ್ಯಕ್ರಮಕ್ಕೆ ರಾತ್ರಿ ಬೆಳಗಾಗೋದ್ರೊಳಗಡೆ ವ್ಯವಸ್ಥೆ ಮಾಡಿಬಿಡ್ತೀವಿ ಅಂತಂದ್ರೆ ಅದು ಉದ್ದಟತನ ಅಲ್ವಾ? ಏನು ನಮ್ಮ ಕೈಲಿ ಆಗುತ್ತೆ, ನಾವು ಮಾಡಿಬಿಡ್ತೀವಿ ಅನ್ನೋದೊಂದು ರೀತಿಯ ಅಹಂಕಾರದಲ್ಲಿ ಮಾಡಿದ್ರು, ಅಥವಾ ಇದು ನಾಳೆನೇ ಆಗ್ಬಿಡ್ಲಿ, ಏನಾಗುತ್ತೆ ನೋಡೋಣ, ನಮ್ಮ ಕೆಪಾಸಿಟಿ ಇಲ್ವಾ, ತೋರಿಸ್ಬಿಡೋಣ ಅಂತ ಮಾಡಿದ್ರು. 11 ಜೀವ ಅಂತೂ ಬಲಿ ಆಯ್ತಲ್ಲ. ಅಟ್ಲೀಸ್ಟ್ ಪೊಲೀಸರ ಸಲಹೆಯನ್ನು ತಗೊಂಡಿದ್ರು ಸಾಕಿತ್ತು. ನಾಡಿದ್ದು ಸಂಡೇ ಒಳ್ಳೆ ಅವಕಾಶ ಇತ್ತು. ಶನಿವಾರ ಭಾನುವಾರ ಜನನೂ ಆಗ್ತಿದ್ರು, ವ್ಯವಸ್ಥೆಗಳನ್ನು ಮಾಡ್ಕೋಬೋದಿತ್ತು, ಟಿಕೆಟೋ ಪಾಸೋ ಮತ್ತೊಂದು ಮಗದೊಂದು ಎಲ್ಲ ಮಾಡ್ಬೋದಿತ್ತು. ಆದರೆ ಯಾವುದೇ ಕಾರ್ಯಕ್ರಮ ಮಾಡಬೇಡಿ ಅಂತ ಸರ್ಕಾರಕ್ಕೂ ಮತ್ತು ಫ್ರಾಂಚೈಸಿಗೂ ಮನವಿ ಮಾಡಿದ್ರಂತೆ. ಜನರ ಭಾವನೆ, ಉದ್ವೇಗ ತಣ್ಣಗಾದ ನಂತರ ಕಾರ್ಯಕ್ರಮ ಮಾಡೋದು ಸರಿ. ಈಗ ಈಗ ತಾನೇ ಕಪ್ಪು ಗೆದ್ದಿದ್ದಾರೆ, ಎಲ್ಲರೂ ಉತ್ಸಾಹದಲ್ಲಿರ್ತಾರೆ, ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಭಾನುವಾರ ಮಾಡೋಣ ಅಂತ ಒಂದು ಶಿಫಾರಸು ಮಾಡಲಾಗಿತ್ತಂತೆ. ಸರ್ಕಾರ ಹಲವು ಯೋಜನೆಗಳನ್ನು ಹಾಕ್ಕೊಂಡಿತ್ತು. RCB ಫ್ರಾಂಚೈಸಿ ಕೂಡ ಆ ಯೋಜನೆಗಳನ್ನು ಹಾಕ್ಕೊಂಡು ಅನ್ಸುತ್ತೆ ಇದೇ ಮಾಡಿಬಿಡ್ತೀವಿ ಅನ್ನೋದಲ್ಲ. ಕೆಲವೊಂದು ವಿಚಾರಗಳು ಬರುತ್ತೆ, ಕೆಲವರು ಬಾಯಿಂದ ಬರುತ್ತೆ. ಅದು ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ಬೋದು, ಅಥವಾ ಅವರ ಆ ಪರಿಸ್ಥಿತಿ ಅವಲೋಕನೆ ಮಾಡೋದ್ರ ಮೇಲೆ ಬರ್ಬೋದು.
ಅದನ್ನು ಕಡೆಗಣಿಸಿರೋದು ಕೂಡ ಈ ಈ ದುರಂತಕ್ಕೆ ಒಂದು ಪ್ರಮುಖ ಕಾರಣ. ಮತ್ತು ಅತಿರೇಕದ ವರ್ತನೆ, ಅತಿರೇಕದ ಅಭಿಮಾನ ಅನ್ನೋದು ಗೇಟ್ ತಳ್ಳೋವರೆಗೂ, ಹಿಂದಿರೋರನ್ನ ತಳ್ಳೋವರೆಗೂ ಅದಾದಾಗ ಇಂಥ ಪರಿಸ್ಥಿತಿ ಆಗಿಬಿಡುತ್ತೆ. ನೀವು ಯೋಚನೆ ಮಾಡಿರಿ, ಒಂದು ಮಿನಿಮಮ್ 1,000 ಅಂತ ಇಟ್ಕೊಳ್ಳಿ, ಬೇಡ 500 ಜನ ಅಂತ ಇಟ್ಕೊಳ್ಳಿ. 500 ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿರೋದು ಲೆಕ್ಕ ಮಾಡಿದ್ರೆ ಒಂದು 15 ಜನ. ಅದರಲ್ಲೂ ಎಲ್ಲೆಲ್ಲೋ ಇದ್ದವ್ರು ಓಡೋಡ್ಕೊಂಡು ಬಂದರು, ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ, ಗೇಟ್ ತಳ್ತಿದ್ದಾರೆ ಅಂತಂದಾಗ ಓಡೋಡ್ಕೊಂಡು ಬಂದರು. ಇದಾ ವ್ಯವಸ್ಥೆ? ಹಿಂಗೆ ನಾವು ವ್ಯವಸ್ಥೆ ಮಾಡೋದು ಅಲ್ಲ. ನೀವು 15,000 ಜನಕ್ಕೆ 15,000 ಜನರನ್ನು ಭದ್ರತೆಗೆ ಹಾಕಿ ಅಂತಲ್ಲ, ಬಟ್ ಮಿನಿಮಮ್ ಭದ್ರತೆ ಏನಾದರೂ ಮಾಡಬೇಕಿತ್ತು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸಂಭ್ರಮಾಚರಣೆ ಮಾಡೋ ಪ್ಲಾನ್ ಇತ್ತು. ವಿಧಾನಸೌಧದಿಂದ ಬಾಳೆಕುಂದ್ರಿ ವೃತ್ತಕ್ಕೆಲ್ಲ ಹೋಗಬೇಕು ಅಂತ ಮಾಡ್ಕೊಂಡಿದ್ರು. ಕಬ್ಬನ್ ರೋಡು, MG ರೋಡು, ಕ್ವಿನ್ಸ್ ವೃತ್ತದ ಮೂಲಕ ಸ್ಟೇಡಿಯಂ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಸರ್ಕಾರ ಮತ್ತು ಫ್ರಾಂಚೈಸಿ ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಪೊಲೀಸರು ಮನವಿ ಮಾಡ್ಕೊಳ್ತಾರೆ, ಯಾವುದೇ ಮೆರವಣಿಗೆ ಮಾಡಬೇಡಿ, ಕಷ್ಟ ಆಗತ್ತೆ. ಆಗಲ್ಲ. ಒಂದೇ ಒಂದು ಸ್ಥಳದಲ್ಲಿ ಒಂದು ಸಂಘಟಿತ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದು, ಸಾಕದು. ಆಟಗಾರರನ್ನ ಕ್ರೀಡಾಂಗಣಕ್ಕೆ ಕರ್ಕೊಂಡ್ಬರೋಣ, ಅಲ್ಲೇ ಕಾರ್ಯಕ್ರಮ ಮಾಡಿಬಿಡೋಣ, ಸಾಕಾಗತ್ತದು ಅಂತ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಹೇಳಿದ್ರು. ಆದರೆ ಅವರೆಲ್ಲರ ಸಲಹೆ ಮೀರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. 3,000 ಜನರನ್ನು, 35,000 ಜನರನ್ನ ಮೇಂಟೈನ್ ಮಾಡೋದಕ್ಕೆ ಹಾಕಿದ್ರೆ 3,000 ಸಿಬ್ಬಂದಿ ಎಲ್ಲಿಗೆ ಸಾಲ್ತಾರೆ, ಎಲ್ಲಿ ಮಾಡ್ತಾರೆ? ಅದು ಸ್ಟೇಡಿಯಂ ಒಳಗೆ 35,000 ಜನ, ಸ್ಟೇಡಿಯಂನ ಹೊರಗೆ ಅದ್ರ ತ್ರಿಬ್ಬಲ್ ಇದ್ದಾರೆ. 1-1.5 ಲಕ್ಷ ಜನ ಸೇರ್ಕೊಂಡಿದ್ದಾರೆ. ಅವರಷ್ಟೂ ಜನ ಅಲ್ಲಿ ಒಳಗಡೆ ಇರೋ 35,000 ಏನು ಕುರ್ಚಿ ಇದೆಯಲ್ಲ ಅದಕ್ಕೆ ಕೂರಬೇಕು ಅಂತ ಭಾಳ ಕಷ್ಟಪಡ್ತಿದ್ದಾರೆ. ಬಟ್ ಅಲ್ಲಿನ ಸ್ಯಾಡ್ ರಿಯಾಲಿಟಿ ಅಂತಂದರೆ ಸ್ಟೇಡಿಯಮಲ್ಲಿ ಬೆಳಿಗ್ಗೆ 11-12 ಗಂಟೆಗೇ ಅರ್ಧಕ್ಕರ್ಧ ಜನ ತುಂಬ್ಕೊಂಡು ಬಿಟ್ಟಿದ್ರು. ವ್ಯವಸ್ಥೆಗಳ ಬಗ್ಗೆ ಸರಿಯಾದಂಥ ಕ್ಲಾರಿಟಿ ಇರಲಿಲ್ಲ. ಪಾಸಾ ಟಿಕೆಟಾ ಗೊತ್ತಿಲ್ಲ. ಜನ 3,000 ಜನ ನಿಲ್ಲಿಸ್ಕೊಂಡು 35,000 ಜನರನ್ನ, ಲಕ್ಷ ಜನರನ್ನ ಕಂಟ್ರೋಲ್ ಮಾಡಿ ಅಂತಂದರೆ ಮತ್ತೇನಾಗುತ್ತೆ? ಆನಂದ್ ಮಾಹಿತಿ ಕೊಡ್ತಾರೆ. ಆನಂದ್, ಅಟ್ಲೀಸ್ಟ್ ನಮ್ಗೆ ಆಗಲ್ಲ ಅಂತಂದರೆ ಅದನ್ನು ಮಾಡಿರೋರು ಅಥವಾ ಮಾಡಿರುವ ಎಕ್ಸ್ಪೀರಿಯನ್ಸ್ ಇರೋರನ್ನ ಸ್ವಲ್ಪ ಕೇಳ್ಕೋಬೇಕು ಅನ್ನೋದು ನಮ್ಮ ಹಿರಿಯರು ಹೇಳ್ತಾ ಇದ್ದಂಥ ಮಾತು. ಸರ್ಕಾರ ಯಾಕೆ ಇದನ್ನು ಕಡೆಗಣಿಸ್ತು? ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹೇಳಿದ್ರಂತಲ್ಲ 1 ವಾರ ಬಿಟ್ಟು ಮಾಡೋಣ ಅಂತ. ಯಾಕೆ ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡಿದ್ರು? ಯಾಕೆ ಜನರ ಜೀವ ಜೊತೆಗೆ ಚಲಾಟ ಆಡಿದ್ರು? ಆನಂದ್, ಪ್ರಣಂತ, ಪ್ರಮುಖವಾಗಿ RCB IPL ಕಪ್ ಗೆದ್ದಂತ ಒಂದು ವಿಜಯೋತ್ಸವ ಜೊತೆಗೆ ಆ ಒಂದು ಉತ್ಸಾಹದಲ್ಲಿ ಏನೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಅದೆಲ್ಲವೂ ಕೂಡ ಸರ್ಕಾರನೂ ಕೂಡ ಮರ್ತಿತ್ತು. ಜೊತೆಗೆ RCB ಫ್ರಾಂಚೈಸಿಯವರು ಕೂಡ ಮರ್ತಿದ್ರು, ಚಿನ್ನಸ್ವಾಮಿ ಕ್ರೀಡಾಂಗಣದ ಸಿಬ್ಬಂದಿಗಳು ಕೂಡ ಮರ್ತಿದ್ರು. ಹಾಗಾಗಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಮುಂಚೆಯೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆತುರವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಬೇಡ, 1-2 ದಿನ ಬಿಟ್ಟು ಮಾಡೋಣ ಅನ್ನೊಂದು ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ಸರ್ಕಾರ ಆ ಸಲಹೆಯನ್ನ ಸ್ವೀಕಾರ ಮಾಡೋದಕ್ಕೆ ತಯಾರಿರಲಿಲ್ಲ. ಅದರಲ್ಲೂ ಕೂಡ ನಾವೆಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡ್ ಬಿಟ್ಟಿದ್ವಿ ಅಂತ DCM DK ಶಿವಕುಮಾರ್ ಅವರು ಒತ್ತಿ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಆತುರಾತುರವಾಗಿಯೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸನೂ ನಡೀತು. ಅದರ ಪರಿಣಾಮವಾಗಿ ಇವತ್ತು ಇಂಥದ್ದೊಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಅಲ್ಲಿ ಸ್ಟೇಡಿಯಂ ಒಳಗಡೆ ಹೋಗೋದಕ್ಕೆ ಬಹಳಷ್ಟು ಒಂದು ಗೇಟ್ಗಳಿತ್ತು. ಆದ್ರೆ ಕೇವಲ 3 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿರ್ತಕ್ಕಂಥದ್ದು ಕೂಡ ಈ ಒಂದು ದುರ್ಘಟನೆ ಕಾರಣ ಆಗಿರ್ತಕ್ಕಂಥದ್ದು. ಒಳಗಡೆ 35,000 ಮಂದಿ ಕುತ್ಕೊಳ್ಳಕ್ಕೆ ಮಾತ್ರ ಅವಕಾಶ ಇತ್ತು. ಆದ್ರೆ ಇಲ್ಲಿ ಸುಮಾರು 2 ಲಕ್ಷ ಜನ ಸೇರಿದ್ರು. ಜೊತೆಗೆ ಏಕಾಏಕಿ 3 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿದಕ್ಕೆ ಇಂಥದ್ದೊಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಸದ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆಯೂ ಕೂಡ CM ಸಿದ್ದರಾಮಯ್ಯನವರು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ಈ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ನೋಡಬೇಕು. ಯಾಕೆಂದ್ರೆ ಈ ಒಂದು ಘಟನೆ ಅನಿರೀಕ್ಷಿತವಾಗಿ ನಡೆದಿದೆ ಅಂತ ಸರ್ಕಾರ ಈಗಾಗಲೇ ಕ್ಲೀನ್ ಚಿಟ್ ಅನ್ನ ಕೊಟ್ಬಿಟ್ಟಿದೆ. ಜೊತೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದವರು ಹೇಳ್ತಾ ಇದ್ದಾರೆ, ಅಭಿಮಾನಿಗಳು ಯಾರು ಕೂಡ ನಮ್ಮ ಕಂಟ್ರೋಲ್ಗೆ ಸಿಗ್ಲಿಲ್ಲ, ಅವರೇ ಈ ರೀತಿ ನುಕ್ಕೊಂಡು ತಳ್ಳುಕೊಂಡು ಬಂದಿದ್ರಿಂದ ಇಂಥದ್ದೊಂದು ದೊಡ್ಡ ಘಟನೆ ಆಯ್ತು ಅನ್ನೊಂದು ಮಾತನ್ನು ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ತಪ್ಪು ಅಭಿಮಾನಿಗಳದ್ದೇ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಘಟನೆ ಏನಿದೆ, ಈ ಘಟನೆ ಬಹಳಷ್ಟು ಒಂದು ಅವಮಾನಕರವಾದಂತಹ ಒಂದು ಘಟನೆ ಕೂಡ ರಾಜ್ಯಕ್ಕೆ. ಯಾಕೆಂತಂದ್ರೆ ಇಂಥ ಒಂದು ವ್ಯವಸ್ಥಿತವಾಗಿ ಮಾಡಬೇಕಾದಂತ ಕಾರ್ಯಕ್ರಮವನ್ನ ಆತುರಾತುರವಾಗಿ ಮಾಡಿ ಇಂಥ ಒಂದು ಪ್ರಮುಖವಾಗಿ 11 ಮಂದಿ ಸಾವಿಗೆ ಕಾರಣವಾಗಿರ್ತಕ್ಕಂಥ ಒಂದು ಈ ವಿಚಾರ. ಹಾಗಾಗಿ ಇದು ರಾಜ್ಯದ ಮಟ್ಟಿಗೂ ಕೂಡ ತುಂಬಾ ಅವಮಾನವಾದಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಸದ್ಯ CM ಸಿದ್ದರಾಮಯ್ಯನವರು ಈ ಬಗ್ಗೆ ತನಿಖೆಗೂ ಕೂಡ ಆದೇಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತನಿಖಾ ತಂಡ ಯಾವ ರೀತಿ ಯಾವ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡು ತನಿಖೆಯನ್ನ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಇದೇ ಅಲ್ಲದೆ ಈ ಒಂದು ಘಟನೆಯ ಒಂದು ನೈತಿಕ ಹೊಣೆಯನ್ನ ಹೊತ್ಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಯಾವ ಒಬ್ಬರು ಕೂಡ ಮುಂದಾಗ್ತಾ ಇಲ್ಲ. ಸರ್ಕಾರನೂ ಕೂಡ ಈಗ ಹಾಗೆ ನುಂಚ್ಕೊಂಡಿದೆ, ಹಾಗೆ ಬೇರೆ ಬೇರೆಯವರು ಕೂಡ ನುಂಚ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಭಿಮಾನಿಗಳದೇ ತಪ್ಪು ಅನ್ನೋದು ರೀತಿ ಬಿಂಬಿಸ್ತಾ ಇರ್ತಕ್ಕಂಥ
ಅಂತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೆದಿದೆ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅಲ್ಲಿ ವಿಜಯೋತ್ಸವ ಆಚರಣೆ ಮಾಡಬೇಕಾಗಿತ್ತು, ಆದ್ರೆ ಈಗ ಅಲ್ಲಿ ಒಂದು ಸಾವಿನ ಸೂತಕದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.